ಜಾತಿ ಧರ್ಮವನ್ನು ಮೀರಿದ ಹೃದಯವಂತ ದಂಪತಿ ಇವರು ಅನಾಥ ಹಿಂದೂ ಸಹೋದರರಿಗೆ ಮುಸ್ಲಿಂ ದಂಪತಿ ಆಸರೆಯಾಗಿದ್ದಾರೆ. ಹಿಂದೂ ಧರ್ಮದಂತೆ ಮದುವೆ ಮಾಡಿದ್ದಾರೆ ದಂಪತಿ. ಬೆಳಗಾವಿ ಜಿಲ್ಲೆ ಬಸ್ತವಾಡ ಗ್ರಾಮದ ಮುಸ್ಲಿಂ ದಂಪತಿ ಮೆಹಬೂಬ್ ಹಸನ್ ನಾಯ್ಕವಾಡಿ ನೂರ್ ಜಾನ್ ದಂಪತಿ. ನೋಡಿ, ಇದು ಅತ್ಯಂತ ಈ ಸಂದರ್ಭದಲ್ಲಿ ಇದನ್ನು ನೋಡಲೇಬೇಕು, ತಿಳ್ಕೊಳ್ಳೇಬೇಕು, ಅದರನ್ನು ಅನುಸರಿಸಬೇಕು. ಯಾಕಂತ ಹೇಳಿದರೆ ಜಾತಿ ಧರ್ಮ ಅಂಥೇಳಿ ರಾಜಕೀಯ ಕಾರಣಕ್ಕಾಗಿ ವಿಷವನ್ನು ಬಿತ್ತುವ ಈ ಸಂದರ್ಭದಲ್ಲಿ ಇಬ್ಬರು ಅಣ್ಣ ತಮ್ಮಂದಿರ ಸಹೋದರಿದ್ದಾರೆ. ಅವರು ಹಿಂದೂಗಳು, ಆದರೆ ಅವರನ್ನು ಸಲಹಿ ಕಾಪಾಡಿ ಬೆಳೆಸಿ ಅವರಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಕೊನೆಗೆ ಮದುವೆಯನ್ನು ಕೂಡ ಮಾಡಿಕೊಟ್ಟುವಂಥ ಹೃದಯವಂತಿಕೆಯನ್ನು ಮೆರೆದಿದ್ದಾರೆ ನೂರ್ ಜಾನ್ ಮತ್ತು ಮೆಹಬೂಬ್ ಹಸನ್ ದಂಪತಿ. ಮಾದರಿಯವರು, ಖಂಡಿತವಾಗಿಯೂ ಕೂಡ ಮಾದರಿಯವರು. ಇದು ನಡೆದಿರುವಂಥದ್ದು ಬಸ್ತವಾಡ ಗ್ರಾಮದಲ್ಲಿ. ಶಿವಾನಂದ್ ಪೂಜಾರ್ ದಂಪತಿ ಸಾವನ್ನಪ್ಪಿದ್ರು. ಶಿವಾನಂದ್ ಪೂಜಾರ್ ಸಾವನ್ನಪ್ಪಿದ ಮೇಲೆ ಈ ಮಕ್ಕಳು ಅನಾಥರಾದ ನಂತರದಲ್ಲಿ ಸಂಬಂಧಿಕರು, ಅವರ ಆಪ್ತರು, ಅವರ ರಿಲೇಟಿವ್ಸ್ ಎಲ್ಲ ಬರಬೇಕಾಗಿತ್ತು. ಬಟ್ ರಕ್ಷಣೆಗೆ ಬಂದಿದ್ದು ಅಲ್ಲಿನ ಮುಸಲ್ಮಾನ್ ದಂಪತಿ ಮೆಹಬೂಬ್ ಹಸನ್ ಅವರ ನೆರವಿಗೆ ಬಂದರು. ಶಿವಾನಂದ್ ಪೂಜಾರ್ ದಂಪತಿಗೆ ಇಬ್ಬರು ಮಕ್ಕಳಿದ್ದರು. 4 ವರ್ಷದ ಸೋಮಶೇಖರ್ ಮತ್ತು 2 ವರ್ಷದ ವಸಂತ. ಇಬ್ಬರು ಮಕ್ಕಳನ್ನು ಕೂಡ ತಮ್ಮ ಮಕ್ಕಳಂತೆಯೇ ನೋಡಿಕೊಂಡರು. ತಂದೆ ತಾಯಿ ಸಾವು ಹಿನ್ನೆಲೆ ಮಕ್ಕಳನ್ನು ಸಾಕಿ ಬೆಳಕಿದಂಥ ದಂಪತಿಗಳು ಇವರು. ಕೊನೆಗೂ ಮದುವೆಯನ್ನು ಮಾಡಿಸಿ ಸಾರ್ಥಕತೆಯನ್ನು ಮೆರೆದಿದ್ದಾರೆ. ಏನೂ ಇಲ್ಲ, ಅವ್ರು ಮಾನಸಿಕ ಮಾಡ್ಕೊಂಡು ತೀರ್ಕೊಂಡ್ರಿ. ಅವರು ಈಗ 20 ವರ್ಷ ಆತೇನು, 20 ವರ್ಷ ಆಯ್ತು ರೀ. ಅವಾಗಿಂದ ಮಕ್ಕಳಿಗೆ ನಾವು ಚಿಕ್ಕವ್ರಿದ್ದಾಗಿಂತಾರೆ ರೀ ನಾವು ಅವ್ರು ಇದ್ದಾಗಿಂತರೂ ನೋಡ್ತಿದ್ವಿ ರೀ. ಅವ್ರಿಗೂ ಜರ ಫ್ರೆಂಡ್, ನಮ್ಮ ಮನೆಯವ್ರ ಫ್ರೆಂಡ್ ರೀ. ನಾವು ಮೊದ್ಲಾಗಿಂತರೂ ನೋಡ್ತಿದ್ವಿ ರೀ. ಅವ್ರು ತೀರ್ಕೊಂಡ ಮೇಲೆ ರೀ ಮಕ್ಕಳು ಚಿಕ್ಕವ್ರದಾರ ಅಂಥೇಳಿ ಇವು ದೊಡ್ಡ ಮನೆ ಆಗ್ತೈತಿ. ಆ ಕಡೆನೇ ಅವರು ತೀರ್ಕೊಂಡ ಮೇಲೆ ಮೊದಲು ಅವ್ರ ಪಪ್ಪಾರು ತೀರ್ಕೊಂಡ್ರು ರೀ. ಆಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ ಅವ್ರ ಮಮ್ಮಿ ಅವ್ರು ತೀರ್ಕೊಂಡ್ರು. ಮಾನಸಿಕ ಮಾಡಿ ತೀರ್ಕೊಂಡ್ರು, ಮತ್ತೇನು ಇರಾಕಿಲ್ಲ ರೀ. ಹಾಂ, ಅವ್ರ ಮಮ್ಮಿ ಅವ್ರು ಏನಂದರು, ಅವ್ರ ಪಪ್ಪಾರು ಚೆನ್ನಕ್ಕೆ ದವಾಖಾನೆಗೆ ತೀರ್ಕೊಂಡ್ರಿ ರೀ, ಆರಾಮ ಇರಾಕಿಲ್ಲ ರೀ. ಆಮೇಲೆ ಅವ್ರ ಮಮ್ಮಿಯವರು ಒಂದು ಸ್ವಲ್ಪ ದಿವಸ ಕಸಾರಿ ಬಂದಂಗೆ ಹಾಗಾಗಿ ಮಾನಸಿಕ ಮಾಡ್ಕೊಂಡ್ರಿ. ಮಾನಸಿಕ ಮಾಡ್ಕೊಂಡು ಎಲ್ಲ ಹಿಂಗೆ ಮಾತಾಡ್ತಾ ಮಮ್ಮಿ ನನಗೆ ಯಾಕ್ರಿ ಹಿಂಗೆ ಮಾಡಾಕತ್ತೀರಿ ಅಂತ ಕೇಳೀನಿ ರೀ. ನಾ ಏನಿಲ್ಲ ರೀ, ನನಗೆ ಆರಾಮಿಲ್ಲ, ನನಗೇನು ಆಗಾನಿಲ್ಲ, ಆರಾಮದೀನಿ ಅಂದ್ರೆ ಎಷ್ಟು ಚಂದ ಮಾತಾಡಿದ್ರಿ. ಯಾಕವ್ವ ಹಿಂಗ್ಯಾಕೆ ಮಾಡ್ತಿ, ಹಿಂಗ್ಯಾಕೆ ಟಕ ನೋಡಾಕತ್ತೀರಿ ನೀವು, ಹೇಳು ಏನಾಗ್ತದೆ ಅಂತೇಳಿ ಹೇಳಿನಿ ರೀ. ಏನಿಲ್ಲ ಕಾಕು, ನನಗೆ ಚಹಾ ಮಾಡಿಕೊಡ್ರಿ ಅಂದರು. ಚಹಾ ಮಾಡಿಕೊಟ್ಟಿವಿ ರೀ. ಒಂದು ಗಿಲಾಸ್ ಚಹಾ ಕೊಡ್ರಿ ಅಂದ್ರೆ ಚಹಾ ಕೊಟ್ಟಿವಿ ರೀ. ಚಹಾ ಕುಡಿದ್ರು ಮತ್ತು ಸರಿಯಾಗಿ ಮತ್ತು ಚಹಾ ಕುಡಿದ ಕೇಸಿಂದ ಹಿಂಗೆ ನೋಡಾಕತ್ತಾರ್ರಿ ಅವರು. ಯಾಕೆ ಮಕ್ಕಳಿಗೆ ಎಲ್ಲ ಹಿಂಗೆ ನೋಡಾಕತ್ತಿ ಅನ್ನಕತ್ತೀನಿ ರೀ. ಏನಿಲ್ಲ ಅಂತೇಳಿ ಹಿಂಗೆ ಮಾಡಿದ್ರಿ ರೀ ಅವರು. ಏನಿಲ್ಲ ಅಂದ್ರೆ ಯಪ್ಪ ನೀರಾರು ಕುಡಿಸ್ರಿ ಮಮ್ಮಿಗೆ ಅಂದಿನಿ ರೀ. ನೀರು ಕುಡಿಸಿದ್ರು ಮತ್ತು ನಮಗೆ ನೋಡಾಕತ್ತರು. ಅವ್ರಿಗೇನು ಆಗಲ್ಲ ಅಂಥೇಳಿ ಸರಿಯಾಗಿ ಮಾತಾಡಕತ್ತಿದ್ರು. ಏನಾಗೋದಿಲ್ಲ ಅಂತೇಳಿ ನಾವು ಯಾರಿಗೂ ಕೂಡಿಸ್ಲಿಲ್ಲ ರೀ. ಆಮೇಲೆ ಮಂದಿ ಇಲ್ಲಿ ಅವ್ರು ಒಬ್ರಿಗೊಬ್ರು ಒನ್ಯನ್ನವರು ಬರಾಕತ್ತರು. ಯಾಕೆ ನೂರ್ ಜನ ಅಂತೇಳಿ ಬರಾಕತ್ತರು. ಇಲ್ರಿ ಶೈಲಾ ಎತ್ತರ ಮಾಡಾಕತ್ತಾಳ ಮತ್ತು ಟಕ ನೋಡಾಕತ್ತಾರು ಅಂತ ಹೇಳಿನ್ರಿ. ಹೇಳಿದ ಕೂಡಲೇ ಅವ್ರು ಏನು ಮಾಡಿದರು, ಅವರು ಒಂದು ಸ್ವಲ್ಪ